ಬೆಳಗಾವಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಈ ರಾಜ್ಯ ಆಳ್ತಕ್ಕಂಥವ್ರಿಗೂ ಗೊತ್ತಿಲ್ಲ. ರಾಜ್ಯ ಆಳಿ ವಿರೋಧ ಪಕ್ಷದಲ್ಲಿ ಕೂತಿರೋರ್ಗೂ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೂ ಗೊತ್ತಿಲ್ಲ. ಇದು ಮಹಾರಾಷ್ಟ್ರದಲ್ಲಿದೆಯಾ, ಕರ್ನಾಟಕದಲ್ಲಿದೆಯಾ, ಎಲ್ಲಿದೆ ಅಂದರೆ ಗೊತ್ತಿಲ್ಲ. ಒಂದು ರೀತಿ ರಾಜಕಾರಣಿಗಳು ಮರಾಠಿಯವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಂಪೂರ್ಣ ವೋಟ್ ಬೇಕು ಅವರಿಗೆ. ಬಿಜೆಪಿಯವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ಮರಾಠಿಯವರ ಮೇಲೆ ಅವರು ಮಾಡಿರುವ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳು ಮೊದಲಿನಿಂದಲೂ ಬಹಳ ಎಲ್ಲ ರೀತಿಯಲ್ಲೂ ಹೋರಾಟದಲ್ಲಿ ಮುಂದೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಏನಾದರೂ ಕನ್ನಡದ ಶಕ್ತಿ ಉಳಿದಿದ್ರೆ ಕನ್ನಡ ಪರ ಸಂಘಟನೆಗಳಿಂದ ಇದು ನಾನು ನೋಡ್ತಾ ಇದ್ದೀನಿ. ಇವರೆಲ್ಲರಿಗೂ ಬಿಜೆಪಿಯವರಿಗೆ ಬಿಜೆಪಿ ನಂಟು, ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ನಂಟು, ಮಹಾರಾಷ್ಟ್ರ ಜೊತೆಯಲ್ಲಿ. ಬೆಳಗಾವಿ ಕರ್ನಾಟಕದ್ದು ಅಂತ ಹೇಳಿ ಅಲ್ಲಿರುವ ರಾಜಕಾರಣಿಗಳು, ಕರ್ನಾಟಕ ಸರ್ಕಾರ ಯಾವಾಗ ಒಂದ್ಸರಿ ಇಲ್ಲ ಇದು ಕನ್ನಡಿಗರ ಗಂಡು ಬೆಟ್ಟದ ಭೂಮಿ, ಇದೆಲ್ಲ ಮಾತಾಡೋದಕ್ಕೆ ಡೈಲಾಗ್ ಚೆನ್ನಾಗಿರುತ್ತೆ. ಪ್ರಾಮಾಣಿಕವಾಗಿ ನೀವು ಬೆಳಗಾವಿಯ ಅಭಿವೃದ್ಧಿಗೆ, ಬೆಳಗಾವಿಯಲ್ಲಿ ಕನ್ನಡದ ಬೆಳವಣಿಗೆಗೆ ಏನ್ ನಿಮ್ದು? ಏನಿಲ್ಲ. ನೀವು ಮೊದಲು ಮಾಡಬೇಕಾದ್ದು ಬೆಳಗಾವಿಯಲ್ಲಿ ಕನ್ನಡದ ಅಭಿಮಾನ ಇರತಕ್ಕಂಥ ಅಧಿಕಾರಿಗಳನ್ನ ಬದಲಾಗಬೇಕು. ಎಲ್ಲಾಕಿದ್ದೀರಿ? ಇಲ್ಲ. DC ಯಾರೋ, SP ಯಾರೋ, ಸರ್ಕಲ್ ಇನ್ಸ್ಪೆಕ್ಟರ್ ಯಾರೋ, ದುರಂತ. ಬಹಳ ಮುಖ್ಯವಾಗಿ ಇದು ಗಂಭೀರವಾಗಿ ಚಿಂತನೆ ಮಾಡಬೇಕಾದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಕರ್ನಾಟಕದಲ್ಲಿ ಯಾಕೆ? ಅಲ್ಲಿ ನಮ್ಮ ಗಡಿಯಿಂದ ಆಚೆ ಇರಲಿ, ಮಹಾರಾಷ್ಟ್ರದಲ್ಲಿ ಇರಲಿ. ಇದೆಲ್ಲಕ್ಕೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರೇ ಇದೆಲ್ಲಕ್ಕೂ ಕಾರಣ. ಶಿವಸೇನೆಯವರು ಕಾರಣ. ಶಿವಸೇನೆಯವರಲ್ಲಿ ಬೇರೆ ಬೇರೆಯಾಗಿ ರಾಜಕೀಯದಲ್ಲಿ ನೋವನ್ನು ಅನುಭವಿಸ್ತಾರೆ. ಅವರ ಉಳಿವಿಗಾಗಿ ಕರ್ನಾಟಕ ತಗೊಳ್ತಾರೆ. ಮೊದಲು ನಾವು ಬೆಳಗಾವಿ ಉಳಿಸಿ, ಇದು ನಮ್ಮ ಚಳವಳಿ. ಬೆಳಗಾವಿ ಉಳಿಸಿ, ಕನ್ನಡಿಗರ ಕೈನಲ್ಲಿ ಬೆಳಗಾವಿ ಉಳಿಸಿ, ಇದು ಬಹಳ ಪ್ರಾಮುಖ್ಯವಾದದ್ದು. ಬಹಳ ಹಿಂದೆ ಅನೇಕರು ಬೆಳವಣಿಗೆ ಇದು ಬಹಳ ಅದ್ಭುತವಾಗಿ ಬೆಳಗಾವಿಗಾಗಿ ಬಹಳ ಹೋರಾಟ ಮಾಡ್ತಾರೆ. ಕನ್ನಡಮ್ಮ ಪತ್ರಿಕೆಯ ತೋಪಣ್ಣ ಅಂತೇಳಿ ಬಹಳ ಜೋಶಿ ಅನೇಕರು ಹೋರಾಟ ಮಾಡಿದ್ದಾರೆ. ಇವತ್ತೇನಲ್ಲಿ ಆ ವಾತಾವರಣವೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಅವ್ರು ಹೇಳ್ತಾರೆ, ಮಹಾರಾಷ್ಟ್ರ ಏನಾದರೂ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಏನಾದರೂ ಹೋಗದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ
ಈಗಾಗಲೇ ಹೇಳಿ 2 ವರ್ಷ 3 ವರ್ಷದ ಮೇಲೆ ಆಗೋಯ್ತು. ನಾವು ಕಾಂಗ್ರೆಸ್ ಆಫೀಸ್ಗಳಿಗೆ ಹೋಗಿ ಗಲಾಟೆನೂ ಮಾಡಬಹುದು. ಹೆಬ್ಬಾಳ್ಕರ್ ಬಗ್ಗೆ ನಾವೇನು ಹೇಳಿದೋ, ಅಲ್ಲಿವರೆಗೆ ಏನು ಕಾಯಬೇಡಿ, ಈಗಲೇ ನೀವು ನಿಮ್ಮ ಹಾಸಿಗೆ ದಿಬ್ಬು ಎಲ್ಲ ತಗೊಂಡು ಹೊಟ್ಟೋಗ್ಬಿಡಿ ಮಹಾರಾಷ್ಟ್ರಕ್ಕೆ, ಇಲ್ಲಿ ಬೇಡಿ ಅಂತ. ಇವತ್ತು ಅವ್ರಿಗೂ ಮರಾಠಿಯವ್ರು ಬೇಕು, ಸಾಹುಕಾರಗಳಿಗೂ ಮರಾಠಿ ಬೇಕು. ಏನಾಗ್ತಾ ಇದೆ, ಅಲ್ಲಿರುವಂತಹ ಕನ್ನಡಿಗರ ಮೇಲೆ ಒಂದಲ್ಲ ಒಂದು ರೀತಿ ದೌರ್ಜನ್ಯ, ಅದು ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದನ್ನ ಎಷ್ಟು ದಿನ ಅಂತ ಸಹಿಸಿಕೊಳ್ಳಕ್ಕೆ ಸಾಧ್ಯ? ಒಂದು ಕಡೆ ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಮೇಲೆ ಅವ್ರು ಏನ್ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು, ಇನ್ನೂವರೆಗೂ ತಗೊಂಡಿಲ್ಲ. ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡೋದಾಗ್ಲಿ ಮತ್ತೊಂದಕ್ಕೆ ಆಗಲ್ಲ. ಇವತ್ತು ಆ ಒಂದು ಕಂಡಕ್ಟರ್ ಮೇಲೆ ಈ ರೀತಿ ದೌರ್ಜನ್ಯ ನಡೆಸಿದಾಗ ಕರ್ನಾಟಕದ ಕನ್ನಡಿಗರು ನಾವೇನು ಸತ್ತಿಲ್ಲ, ಬದುಕಿದ್ದೀವಿ. ಆ ಪಾಠ ಕಲಿಸಲೇಬೇಕಾಗುತ್ತೆ, ಅದನ್ನ ಮಾಡ್ತೀವಿ. 40 ವರ್ಷಗಳಿಂದ ಅವರ ದೌರ್ಜನ್ಯ ದಬ್ಬಾಳಿಕೆ ಎಲ್ಲವನ್ನ ನೋಡ್ಕೊಂಡು ಬಂದಿದ್ವಿ. ಇವತ್ತು ಅಲ್ಲಿರುವಂತಹ ಕನ್ನಡಿಗರು ಎಲ್ಲ ರೀತಿಯಲ್ಲೂ ಕೂಡ ಒಂದಾಗಿದ್ದಾರೆ. ಬಹುಶಃ ನೋಡಿ ನೀವು, ಆಗಿನ ಸಂದರ್ಭದಲ್ಲಿ ಸುಮಾರು 4 ಜನ MBS ನ MLAಗಳು ಬರ್ತಾ ಇದ್ರು. ಇವತ್ತು ಒಬ್ಬರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಾತಾವರಣ ಅಲ್ಲಿ ಕನ್ನಡ ಪರ ಸಂಘಟನೆಗಳು ನಿರ್ಮಾಣ ಮಾಡಿದ್ದಾರೆ. ಇವತ್ತು ರಾಜಕಾರಣಕ್ಕೋಸ್ಕರ ಇವತ್ತು ನಮ್ಮ ಯಾವುದೇ ಪಕ್ಷಗಳಿರ್ಬೋದು, ಆದ್ರೆ ಒಂದು ಮಾತು ಹೇಳ್ತೀನಿ, ಈ ನಾಡಿಗೆ, ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಅನ್ಯಾಯವಾಗದಾಗ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು. ಇದು ಅವರ ಕರ್ತವ್ಯ. ನಾನು ಇವತ್ತು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸುಮಾರು 30 ವರ್ಷಗಳ ಹಿಂದೆ ಬೆಳಗಾಂ ಪ್ರವೇಶ ಮಾಡೋದು ಬಹಳ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ನಾವಲ್ಲಿ ಹೋಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ವಿ. ಈಗ ನಡೆದಿರುವಂತಹ ಘಟನೆಯನ್ನ ನಾನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ಅವರ ಮೇಲೆ ಕ್ರಮ ತಗೋಬೇಕು. ಇವತ್ತು ಯಾವುದೇ ಆ ಭಾಗದ ರಾಜಕಾರಣಿಗಳು ಬಾಯ್ಬಿಡ್ತಾ ಇಲ್ಲ. ಇದು ನಮಗೆ ನೋವಾಗಿದೆ. ಒತ್ತಡಕ್ಕೆ ಅಥವಾ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೆಲವರು ಸಚಿವರು ಬಾಯ್ಬಿಟ್ಟಿದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಿ ಅಂತ ಹೇಳಿ. ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಮುಂಚೆ ಇವ್ರು ಮಾಡಬೇಕಾಗಿದ್ದಂತ ಕೆಲಸವನ್ನ ಕನ್ನಡ ಸಂಘಟನೆ ಮಾಡಬೇಕು. ಇವ್ರು ಮಾಡಬೇಕು. ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಇವತ್ತು ಅವರು ಕೈ ಜೋಡಿಸ್ತಾ ಹೋದ್ರೆ ಆ ಭಾಗದ ಜನ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಅಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕಾಗಿರೋದು ಅಲ್ಲಿಯ ಭಾಗದ ಎಲ್ಲ ಮುಖಂಡರು, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜನತಾ ಪಕ್ಷ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಯಾವುದೇ ಪಕ್ಷಗಳು ಕೂಡ ಅವರು ಏನ್ ನಾನು ಹೇಳ್ತಿದ್ದೀನಿ, ಅವ್ರಿಗೆ ಆ ನಿಮ್ಮ ಪಕ್ಷಗಳ ಆಲೋಚನೆಗಳನ್ನ ಬಿಟ್ಟು ಕನ್ನಡಿಗರ ಪರವಾಗಿ ನಿಲ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಆ ಕೆಲಸ ಅವತ್ತು ಮಾಡಲಿಲ್ಲ, ಇವತ್ತು ಮಾಡ್ತಾ ಇಲ್ಲ. ಅವ್ರ ಓಟ್ಗೋಸ್ಕರ ಇವತ್ತು ಅಲ್ಲಿ ಕನ್ನಡಿಗರನ್ನ ಹರಾಜು ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಾ. ಅದನ್ನ ಕನ್ನಡ ಪರ ಸಂಘಟನೆಗಳು ಸಹಿಸಿಕೊಳ್ಳೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ಈಗ ಮುಂದೆ ಕೊಟ್ಟೇ ಕೊಡ್ತೀವಿ. ಅದರಲ್ಲಿ 2 ಮಾತಿಲ್ಲ.